ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅರಸೀಕೆರೆ ಹೋಬಳಿಯ ವ್ಯಾಪ್ತಿಗೆ ಬರುವ ನಿಚ್ಚೇನಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹರಪನಹಳ್ಳಿಯ ಜನಪ್ರಿಯ ಶಾಸಕರಾದ ಶ್ರೀಮತಿ ಎಂ.ಬಿ. ಲತಾ ಮಲ್ಲಿಕಾರ್ಜುನ್ ರವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎಂ.ವಿ. ಅಂಜಿನಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಕೆ. ಆನಂದಪ್ಪ, ಉಪಾಧ್ಯಕ್ಷರಾದ ಶ್ರೀಮತಿ ಗಂಗಿಬಾಯಿ ಮಲ್ಲೇಶಪ್ಪ, ಪಿಡಿಒ ಶ್ರೀ ಆನಂದ ಕುಮಾರ್ ನಾಯಕ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ. ಮಂಜುನಾಥ್, ವೈ. ರಾಜಪ್ಪ, ಓ. ರಾಜಪ್ಪ, ಪುರಸಭೆ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಗ್ರಾಮದ ಮತದಾರ ಬಾಂಧವರು ಉಪಸ್ಥಿತರಿದ್ದರು. ವರದಿ ಎಚ್. ಕರೀಂ, ನಂದಿಬೇವೂರು, KS ನ್ಯೂಸ್ 24/7. ಕ್ಲೀನ್ ಮಾಡಿಸ್ಕೊಳ್ಳಿ, ಕ್ಲೀನಾಗಿ ಇಟ್ಕೊಳ್ಳಿ. ನಿಮ್ಮನೆ ಹೆಂಗೆ ಇಟ್ಕೊಂತೀರೋ ಹಂಗೆ ಸ್ವಚ್ಛವಾಗಿ ಇಟ್ಕೊಳ್ಳಿ. ಎರಡನೇದು ಮಂಜಣ್ಣವ್ರು ಹೇಳಿದ್ರು, ಈಗ 80% SC ಇರೋದ್ರಿಂದ ನಮಗೆ SC/ST ಅಂತಂದ್ರೆ 80% ಇರೋರಿಗೆ ಅತಿ ಹೆಚ್ಚಾಗಿ ಮನೆ ಕೊಡಿ. ಇದು ನಾನು ಕೊಡೋದು ಅಲ್ಲ, ನಾನು ತರೋದು ಮನೆಯಲ್ಲಿ ಭಾಗ ಮಾಡಿ ಅವರೇ ಕೊಡ್ತಾರೆ. ST ಇಷ್ಟು ಕೊಡಬೇಕು, SC ಇಷ್ಟು, ಜನರಲ್ ಇಷ್ಟು ಅಂತ ಅವರೇ ಮಾಡಿ ಕೊಡೋದ್ರಿಂದ ಮೇಲಿಂದನೇ ಆರ್ಡರ್ ಹೆಂಗ್ ಬಂದಿರುತ್ತೆ ಅದೇ ತರ ಮಾಡ್ಬೇಕಾಗುತ್ತೆ. ಮೂರು ವರ್ಷದಲ್ಲಿ ಮನೆ ಬಂದಿಲ್ಲ, ನಿಜ ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಅಲ್ಲಿ ಫಿಕ್ಸ್ ಮಾಡಿ ಕೊಡ್ತಾರೆ. ಯಾವಾಗ್ಲೂ ಕಂಪ್ಲೇಂಟ್ ಇತ್ತು. ನಾನು 5 ವರ್ಷದಿಂದ ರಾಜಕೀಯ ಎಂಟ್ರಿ ಆದಾಗ SC/ST ಅವರಿಗಿದೆ, ಜನರಲ್ ಅವರಿಗಿಲ್ಲ ಅಂತಿದ್ರು. ಈಗ ಒಂದ್ಸಲ ಏನೋ ಜನರಲ್ ಅವರಿಗೆ ಜಾಸ್ತಿ ಬಂದಿದೆ, ಅಂದ್ರೆ ಎಲ್ಲರಿಗೂ ಸೇರಿ ಬಂದಿರೋದು ಒಂದು 50-60 ಜನರಲ್ ಅಲ್ಲಿ ಸೇರುವಂತದ್ರಲ್ಲಿ ಬಂದಿರುತ್ತೆ ಮನೆಗಳು. SC/ST ನಾವು ಏನ್ ಇಡಬೇಕು ಅದು ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ SC/ST ಅಂತಾನೆ ನಾವು ಡಿವೈಡ್ ಮಾಡೇ ಕೊಟ್ಬಿಡ್ತಾರೆ ನಮಗೆ. ಈಗ ಹಂಗಿಲ್ಲ, ಅದು ವಾಪಸ್ ಕೊಡ್ಬೇಕು ಅಂತ ಆಗಿದೆ. ಅದೇನ್ ಹಂಗಿಲ್ಲ, 12 ಮನೆ ವಾಪಸ್ ಹೋಗುತ್ತೆ. ಈಗ ಎಲ್ಲಕ್ಕಿಂತ ದುಃಖದ ಸಂಗತಿ ಅಂದ್ರೆ ಈಗ 4 ವರ್ಷ ಆಯ್ತು ಮನೆ ಬರ್ದೆ. ನಂದು 1 ವರ್ಷದ ಕಳಿಸೇ ಐತಿ. ಕಷ್ಟಪಟ್ಟು 3,000 ಮನೆಗಳು ತಗೊಂಬಂದೆ ಹೋದ ವರ್ಷ. ನಮ್ಮ 27 ಪಂಚಾಯತಿ ಮಾತ್ರ ಬಂದಿತ್ತು. ಅದು 27 ಪಂಚಾಯತಿಯಲ್ಲಿ ನಾನ್ ತಂದಿದ್ದಂತಲ್ಲ, ಹೋದ್ ಪೀರಿಯಡ್ ಅಲ್ಲಿ ಆಗಿರುವಂತ ಮನೆಗಳು ಅವು ಲಾಕ್ ಆಗಿತ್ತು. 3 ವರ್ಷದ ಕೆಳಗೆ ನಂದು ವರ್ಷ ಬಿಟ್ರೆ 4 ವರ್ಷದ ಕೆಳಗೆ ಲಾಕ್ ಆಗಿತ್ತು. ಆ ಲಾಕ್ ಆಗಿದ್ನ ಮತ್ತೆ ನಾನು MLA ಆದ್ಮೇಲೆ ಅದನ್ನ ಬಿಡಿಸ್ಕೊಂಡ್ ಬಂದ್ವಿ ಕಷ್ಟಪಟ್ಟು. 3,000 ಮನೆಗಳು ತಗೊಂಬಂದೆ. ಇಡೀ ರಾಜ್ಯದಲ್ಲಿ ಆಗ್ಲಾರ್ದಂಥದ್ದು ನಮ್ ತಾಲೂಕಲ್ಲಿ ಮಾತ್ರ 3,000 ಮನೆ ವಾಪಸ್ ಕೊಟ್ರು ನಮಗೆ. ನಮ್ಮಲ್ಲಿ ಹೇಗಾಯ್ತು ಅಂತಂದ್ರೆ 4 ತಿಂಗಳು ಟೈಮ್ ಕೊಟ್ರು ನಮ್ಮ ಇಲ್ಲಿಂದ ಅಪ್ಲೋಡ್ ಮಾಡ್ಲಿಲ್ಲ. ಎಲ್ಲಾ ಪಂಚಾಯತಿಗಳು ಹೇಳ್ತೀನಿ, ಇಂಥ ಪಂಚಾಯತಿ ಅಂತ ಪಂಚಾಯತಿ ಮಾಡಿರುವಾಗ 27 ಪಂಚಾಯತಿಯಿಂದ ಅಪ್ಲೋಡೇ ಮಾಡಿಲ್ಲ. ಮತ್ತೆ ಒಂದು ಎಲೆಕ್ಷನ್ ಆದ್ಮೇಲೆ ಮತ್ತೆ 1 ತಿಂಗಳು ಕೊಡಿಸಿದೆ. 9 ಪಂಚಾಯತಿ 0 ಬಂದಿದೆ. 1,000 ಮನೆ ವಾಪಸ್ ಹೋಯ್ತು. ಮನೆ ತರೋದು ಎಷ್ಟು ಕಷ್ಟ ನಮಗೆ, ಅದನ್ನ ನಾವು ಮಾಡ್ಬೇಕು. ಅಧ್ಯಕ್ಷರು ಮತ್ತು PDOಗಳು ಸರಿಯಾಗಿ ಸೇರಿ ಅಪ್ಲೋಡ್ ಮಾಡಿದ್ರೆ ಮನೆಗಳು ವಾಪಸ್ ಹೋಗ್ತಿರ್ಲಿಲ್ಲ. 9 ಪಂಚಾಯತಿ 0 ಬಂದಿದೆ ಅಂದ್ರೆ ಅದನ್ನ ವಾಪಸ್ ಹೆಂಗ್ ತರಬೇಕು? ಆ 1,000 ಮನೆ ಬೇರೆಯವ್ರಿಗೆ ಅಲಾಟ್ ಆಗಿದೆ. ಇವಾಗ ತಗೊಂಬನ್ನಿ ಅಂದ್ರೆ ನಂಗೂ ಆಗಲ್ಲ. ಮಾತಾಡಿದೀನಿ ಜಮೀರಣ್ಣವ್ರ ಹತ್ರ, ಅವ್ರು ಏನ್ ಹೇಳ್ತಾರೋ ನೋಡ್ತೀವಿ. ಬಟ್ ನನಗನ್ಸೋ ಮಟ್ಟಿಗೆ ಸಿಗಲ್ಲ. ಈ ವರ್ಷನೂ ನಮಗೆ ಮನೆಗಳು ಬರೋದು ಸ್ವಲ್ಪ ಡೌಟ್ ಇದೆ. ಬಂದ್ರೆ ಏನಾದ್ರು ಡಿಸೆಂಬರಿಗೆ ಬಂದ್ರೆ ಅಥವಾ ಜನವರಿ ಕೊಡ್ಬೋದು. ಅವಾಗ ಕೊಟ್ಟಾಗ ಸ್ವಲ್ಪ ಹೆಚ್ಚಿಗೆ ತಗೊಂಡ್ಬರ್ತೀನಿ. ಜೊತೆಗೆ ಇವಾಗ ಡೆಂಗೂದು ಬರ್ತಾ ಇದೆ. ನಮ್ಮ ಪಂಚಾಯತಿಯವರು ದಯವಿಟ್ಟು ಯಾರು ಕೆಲಸ ಮಾಡ್ತಾರಲ್ಲ, ಪ್ರತಿ ಹಳ್ಳಿಗೂ ನೀವು PDOರಿಗೆ ಅವ್ರ ಮೀಟಿಂಗ್ ಅಲ್ಲಿ ನಾನು ಹೇಳಿದ್ದೇನೆ, ಅದು ಒಂದ್ ಸ್ವಲ್ಪ ಇದು ಮಾಡಿ. ಅತಿ ಹೆಚ್ಚು ಮಳೆ ಮತ್ತೆ ಬರುತ್ತೆ ಈ 1 ವಾರ. ನಮಗೆ ಸ್ವಲ್ಪ ಆ ಕಡೆ ಎಲ್ಲ ಗಮನ ಕೊಡಿ. ಪಂಚಾಯತಿನ ನೀಟಾಗಿ ಇಟ್ಕೊಳ್ಳಿ. ಬಡವರು ಅಂತ ಬಂದವರಿಗೆ ಪ್ರೀತಿಯಿಂದ ಮಾತಾಡ್ಸಿ. ಯಾಕಂದ್ರೆ ನೀವೇ ಮಾತಾಡ್ಲಿಲ್ಲ ಇಲ್ಲಿ ಅಂತಂದ್ರೆ ನಾಳೆ ಮತ್ತೆ ಗೆದ್ದು ಬರಕಾದ್ರೂ ಬೇಕಲ್ಲ ಅವಕಾಶ. ಅದಕ್ಕಾದ್ರೂ ನೀವು ತಯಾರಿ ಮಾಡ್ಕೋಬೇಕು. ಇನ್ನೊಂದು ವರ್ಷ ಹೋಯ್ತು, 1.5 ವರ್ಷ ಆಯ್ತು ಗೊತ್ತಿಲ್ಲ ನನಗೆ. 1 ವರ್ಷನೂ ಇನ್ನ 1.5 ವರ್ಷ ಇದೆ.
ಇವಾಗಿಂದಾನೇ ತಯಾರಿ ಮಾಡ್ಕೊಳ್ಳಿ. ಇಷ್ಟು ದಿವಸ ಏನ್ ಮಾಡಿರೋ ಅದನ್ನ ನಾನು ಕೇಳಲ್ಲ. ಯಾರು ನಿಲ್ಬೇಕು ಮುಂದೆ ಹೋಗ್ಬೇಕು ಅನ್ನೋರು ಇರ್ತೀರಿ, ಇವಾಗಿಂದ ತಯಾರಿ ಮಾಡಿ. ಕಷ್ಟ ಅಂತ ಬಂದವರಿಗೆ ಅಯ್ಯೋ ಅಂತ ಅನ್ನಕ್ಕಿಂತ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಕೆಲಸ ಮಾಡ್ಕೊಡಿ. ಪಂಚಾಯತಿಯಿಂದ ಏನಾಗುತ್ತೆ ಅದನ್ನ ಮಾಡ್ಕೊಡಿ. ಉದಾಹರಣೆ ಗೃಹಲಕ್ಷ್ಮಿದು ದುಡ್ಡು ಕೆಲವರಿಗೆ ಬಂದಿರಲ್ಲ, ಅದನ್ನ ಹೇಳ್ಕೊಡಿ. CDPO ಆಫೀಸಿಗೆ ಕಳಿಸ್ಕೊಡಿ, ಅವರು ಅದನ್ನ ಕ್ಲಿಯರ್ ಮಾಡ್ತಾರೆ. ಮೊನ್ನೆ ನಮ್ಮದು 4,500 ಕ್ಲಿಯರ್ ಆಗಿದೆ. ಆಲ್ಮೋಸ್ಟ್ ಆಲ್ ನಾವು 90% ರೀಚ್ ಆಗಿದ್ದೀವಿ. ಎಲ್ಲರಿಗೂ ದುಡ್ಡು ಹೋಗ್ತಿದೆ, ಕೆಲವು ಕಡೆ ಇನ್ನೂ ಹೋಗ್ತಾ ಇಲ್ಲ. ಆ ಕಾರಣಕ್ಕೆ ಸ್ವಲ್ಪ ವೃದ್ಧಾಪ್ಯ ವೇತನ ಮನೆಗಳು ಕೇಳ್ತಾರೆ, ಇನ್ನೇನು ಕೇಳ್ತಾರೆ ನಿಮ್ಮ ಹತ್ರ ಬಂದರೆ ಅಷ್ಟೇ. ಪಡಿತರ ಚೀಟಿದು ಒಂದು ಕೇಳ್ತಾರೆ, ಇಷ್ಟು ಕೇಳ್ತಾರೆ. ಆಮೇಲೆ ಗಟಾರ, ರೋಡು, ಗಟಾರ ಅಂದ್ರೆ ಚೆನ್ನಾಗಿದೆ ಇವನ್ ಕೇಳ್ತಾರೆ. ಅದನ್ನ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡೋದು ಅಂತೆಲ್ಲ ಮಾಡಿ. ಸ್ಕೂಲ್ಗಳನ್ನ ಸ್ವಲ್ಪ ಗಮನ ಇಟ್ಕೊಳ್ಳಿ, ಮಕ್ಕಳು ಹೋಗ್ತಿದಾರೋ ಇಲ್ಲೋ ಅಂತ ತಿಳ್ಕೊಂತ ಇರಿ. ಒಂದೊಂದ್ಸಲ ಒಬ್ಬೊಬ್ಬ ಪಂಚಾಯತಿ ಮೆಂಬರು ಒಂದೊಂದು ದಿವಸ, ಒಂದು ವಾರದಲ್ಲಿ ಒಂದು ದಿವಸ ಒಂದು ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಟೀಚರ್ಸ್ ಹೆಂಗ್ ಪಾಠ ಮಾಡ್ತಿದ್ದಾರೆ ಅದನ್ನ ತಿಳ್ಕೊಳ್ಳಿ. ಯಾಕಂದ್ರೆ ಈ ಸಲ ನಮ್ಮ ಪರ್ಸೆಂಟೇಜ್ ಬಹಳ ಕಮ್ಮಿ ಬಂದಿದೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಗಮನ ಕೊಡಿ. ಮುರಾರ್ಜಿ ಸ್ಕೂಲ್ ಮಾತ್ರ ನನ್ನ ಹತ್ರ ಬರ್ಬೇಡ್ರಿ ದಯವಿಟ್ಟು. ನಾನು ಕೊಡಕ್ ಬರಲ್ಲ ಅವ್ರನ್ನ. 1-2 ಬಂದ್ರೆ 200-300. ಇನ್ನೊಂದು ಏನಾದ್ರು CM ಸರ್ ಅವರು ಒಪ್ಪಿಗೆ ಕೊಟ್ರೆ ಇನ್ನೊಂದು 20 ಮುರಾರ್ಜಿ ತಗೊಂಡ್ಬರ್ಬೋದು. ಬಟ್ ಯಾರಿಗೂ ಕೊಡಲ್ಲ. ನಾವು ಮನೆ ಕೇಳಿದಾಗ ಹೇಳಿದ್ರು ಹೋಬ್ಳಿಗೆ ಒಂದು ಮುರಾರ್ಜಿ ಸ್ಕೂಲ್ ಅಂತ. ನಾವು 4 ಹೋಬ್ಳಿ 6 ಸಿಕ್ಕಿದೆ ನಮಗೆ. 4 ಹೋಬ್ಳಿಯಲ್ಲಿ ನಮಗೆ 6 ಮುರಾರ್ಜಿ ಸ್ಕೂಲು. ಕಿತ್ತರಾಣಿ ಚೆನ್ನಮ್ಮ, ಏಕಲವ್ಯದ್ದು ಕೇಳಿದ್ದೀನಿ, ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಆಮೇಲೆ ಇವ್ರದ್ದು ಅಬ್ದುಲ್ ಕಲಾಂ ಅವ್ರದ್ದು ಬರ್ತಾ ಇದೆ, ಅದು ಒಂದು ಸ್ಕೂಲ್ ಅಲ್ಪಸಂಖ್ಯಾತರದ್ದು. ಪ್ರಯತ್ನ ಅಂತೂ ಮಾಡ್ತಾ ಇದ್ದೀನಿ, ಸಿಗುತ್ತೆ. ದಯವಿಟ್ಟು ಇಲ್ಲೇ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ರೆ ಅವ್ರು ಮುರಾರ್ಜಿ ಸ್ಕೂಲಲ್ಲಿ ಅವರೇ ಎಂಟ್ರೆನ್ಸ್ ಅಲ್ಲೇ ಪಾಸ್ ಆಗುತ್ತಾರೆ. ನನ್ನ ಹತ್ರ ಬರೋದು ಕಮ್ಮಿ ಆಗುತ್ತೆ. ಹಾಸ್ಟೆಲ್ ನಮ್ಮಲ್ಲಿ ಕಮ್ಮಿ ಇದೆ, ಬಸ್ಗಳು ಕಮ್ಮಿ ಇದೆ. ಶಕ್ತಿ ಯೋಜನೆಯಿಂದ ಬಸ್ಗಳು ಬರೋದು ಕಮ್ಮಿ ಆಗಿರೋದ್ರಿಂದ ಹೊಸ ಬಸ್ಗಳು ಬರ್ತಾ ಇದೆ. ನಮಗೆ ಭಯ ಇದೆ, ಯಾಕಂದ್ರೆ ಈಗಿರೋ 33 ಬಸ್ಗಳು ಹೆಂಗಿದಾವೆ ಅಂದ್ರೆ ತಳ್ಳಮುಖ ಹೈಸ ಗಾಡಿ ತರ ಡೊಕಟ ಗಾಡಿ ಇದಾವೆ. 15 ಲಕ್ಷ ಕಿಲೋಮೀಟರ್ ಮೇಲೆ 18 ಲಕ್ಷ ಕಿಲೋಮೀಟರ್ ತನಕ ಓಡಿರೋದ್ರಿಂದ ಭಯ ಪಡ್ತಾ ಇದ್ದೀವಿ ಮಕ್ಕಳಿಗೆ ಏನೂ ಆಗ್ಬಾರ್ದು ಅಂತ. ಆ ಕಾರಣಕ್ಕೆ ಹೊಸ ಬಸ್ ಕೊಡ್ತಾರೆ. ರಾಮಲಿಂಗ ರೆಡ್ಡಿ ಸರ್ ಅವ್ರು ಹೇಳಿದ್ದಾರೆ, ಒಂದು 10-15 ಬಸ್ ಕೊಡ್ತೀನಿ ಅಂತ. ನಾನು KKRDB ಇಂದನೂ 10 ಬಸ್ಗಳನ್ನು ಇಟ್ಟಿದ್ದೀನಿ. ಅವು ಬಂತಂದ್ರೆ ಶಾರ್ಟೇಜ್ ನಮ್ಗೆ ಕಮ್ಮಿ ಆಗುತ್ತೆ. ಮೋಸ್ಟ್ಲಿ ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಎಲ್ಲ ಬಸ್ಗಳು ಬರ್ತಾರೆ. ಚೆನ್ನಾಗೇ ಮಾಡಿ. ಹೊಸ ಕಟ್ಟಡ ಉತ್ಸಾಹ ಇದೀರಿ. ಹೆಣ್ಮಕ್ಳು ಬಾಯಿ ತೆಗಿಲಿಂದ ಕುತ್ಕೋಬೇಡ್ರಿ. ನಿಮ್ಮ ಗಂಡುಗಳು ಸೈನ್ ಮಾಡುವಲ್ಲ, ನೀವೇ ಸೈನ್ ಮಾಡೋದು. ಅಟ್ಲೀಸ್ಟ್ ಪ್ರಶ್ನೆ ಎತ್ತೋದಂತೂ ಎತ್ತಿ. ನಿಮ್ ಓಣ್ಯಾರು ನಿಮಗೆ ಬೈತಾರೆ, ಬೇರೆಯವ್ರು ಬೈಯಲ್ಲ, ನಿಮ್ ಗಂಡನೂ ಬೈಯಲ್ಲ. ನಿಮ್ ಓಣ್ಯಾರ ಅಕ್ಕಪಕ್ಕದ ಮನೆಯವ್ರು ಇರ್ತಾರಲ್ಲ ಅವರೇ ಬೈತಾರೆ. ಸ್ವಲ್ಪ ಅಡ್ಡಾಡ್ಬಿಟ್ಟು ಕೆಲಸ ಮಾಡಿಸಿ ಅಂತ ಹೇಳ್ತಾ, ಒಳ್ಳೆ ರೀತಿಯಿಂದ ನಿಚ್ಚೋನಹಳ್ಳಿ ಪಂಚಾಯತಿ ಇದು ನಮ್ಗೆ ನಮ್ಮ ತಂದೆಯಿಂದ ಬಂದಿರುವಂತ ಸಂಬಂಧ ಇದು ನಿಚ್ಚೋನಹಳ್ಳಿ. ಅದಕ್ಕೋಸ್ಕರ ಚಿಟ್ಟೇರಿ ಭಾಗ ಅಂತ ಅವ್ರು ನಮ್ಮ ಅಧ್ಯಕ್ಷರು ಹೇಳೋದು ಬೇಡ, ಬೈತಾರ ಅವ್ರು. ಆಮೇಲೆ ಚಿಟ್ಟೇರಿ ಕಡೆ ಗಮನ ಜಾಸ್ತಿ ನಿಂತಂದ್ರೆ ಅದೇನೋ ನಿಜ. ಯಾಕಂದ್ರೆ 78ರಿಂದನೂ ಚಿಟ್ಟೇರಿ ಭಾಗ ನಮ್ ಕಡೆಗಿತ್ತು. ನಾವು ಅಲ್ಲಿಂದ ಬಿಟ್ಟು ಇಲ್ಲಿ ಬಂದಾಗೂ ಅದು ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂತು. ಅದು ರಾಜಕೀಯ ಕಾರಣದಿಂದ ಚಿಟ್ಟೇರಿ ಭಾಗ ಹಡಗಲಿ ಸೇರಿತ್ತು. ಈ ತರ ಆಗಿರೋದ್ರಿಂದ ನಿಮ್ಮ ಜೊತೆಗೆ ನಮ್ಮ ಸಂಬಂಧ ಇರುತ್ತೆ. ಉತ್ತಮ ಸಂಬಂಧ ಇಟ್ಕೊಳ್ಳೋಣ, ಬಾಂಧವ್ಯನ. ಚೆನ್ನಾಗಿ ಕೆಲಸ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಇನ್ನೂ ಹೆಚ್ಚಿಗೆ ಅನುದಾನ ಕೊಡೋದಕ್ಕೆ ಈಸಿ ಆಗುತ್ತೆ. ಬಟ್ ಎಲ್ಲರೂ ಸಹನೆ ಮತ್ತು ತಾಳ್ಮೆ ಇಟ್ಕೊಳ್ರಿ. ಯಾಕಂದ್ರೆ ಅನುದಾನ ಬರೋದ್ರಲ್ಲಿ ನಾವು ಬಹಳ ಪುಣ್ಯವಂತರು. ರವಿ ಸೇರಿಸಿದ್ದಕ್ಕೆ 371 ಜೆ ನಮಗೆ ಸಿಕ್ಕಿರೋದ್ರಿಂದ ಅಟ್ಲೀಸ್ಟ್ ನಾವು ವರ್ಷದಲ್ಲಿ 100 ಕೋಟಿನಾದ್ರು ತರ್ತೀವಿ. ಪಕ್ಕದ ಹರಿಹರ ತಾಲೂಕು ನೋಡಿದ್ರೆ ನಾವು ಬಹಳ ಪುಣ್ಯವಂತರು ಅಂತ ಹೇಳ್ಬೋದು. ನಮ್ಗೆ ಅನುದಾನ ಸಿಗ್ತಾ ಇದೆ. ಎಲ್ಲರ ಕಣ್ಣು ನಮ್ಮ ಮೇಲೆ ಇದೆ. ನಮ್ಮ 7 ಡಿಸ್ಟಿಕ್ 41 ತಾಲೂಕು ಮೇಲೆ ಕಣ್ಣಿದೆ ನಮ್ಗೆ. CM ಇಂದ ಹಿಡಿದು DCM ಇಂದ ಹಿಡಿದು ಎಲ್ಲರೂ ನಮ್ಮ ಮೇಲೆ ಕಣ್ಣಿದೆ. ನಿಮಗೆ ಅದು ಬರುತ್ತೆ, ಇದು ಬರುತ್ತೆ ಅಂತ. DMF ಫಂಡ್ ಬರುತ್ತೆ, KKRDB ಬರುತ್ತೆ. ನೀವು ಬಹಳ ಪುಣ್ಯವಂತರು ಅಂತ. ನಿಜವಾಗ್ಲೂ ನಾವು ಪುಣ್ಯವಂತರೆ. ಇಲ್ಲಿ ನಮ್ಗೆ ಅನುದಾನ ಸಿಗ್ಲಾರ್ದಂತ ಟೈಮಲ್ಲಿ ನಮ್ಗೆ ಅನುದಾನ ಸಿಗ್ತಿದೆ.
ಅದನ್ನ ಪ್ರತಿ ಒಂದು ಹಳ್ಳಿಗೂ ತಲುಪಿಸ್ತೀನಿ. ಇಂಥದ್ದಲ್ಲ, ತಾಳ್ಮೆ ಸಾಧನೆ ಇದ್ದರೆ ಪ್ರತಿಯೊಂದು ವರ್ಷ ಒಂದೊಂದೇ ಎರಡೆರಡು ಕೆಲಸಗಳನ್ನು ನಿಮ್ಮ ಹಳ್ಳಿಯಲ್ಲಿ ತಗೊಳ್ತೇನೆ. ಯಾಕಂದ್ರೆ ಬರೋ ಅನುದಾನದಲ್ಲಿ ನಾವು ಮಾಡಬೇಕಾಗುತ್ತೆ, ಅದನ್ನ ನಾವು ಮಾಡ್ತೀವಿ. ಇಂಪಾರ್ಟೆಂಟ್ ಏನಿದೆ ಅದನ್ನ ನಮ್ಮ ಕೈಯಲ್ಲಿ ಫಸ್ಟ್ ಕೊಡಿ, ಅದನ್ನ ನಾವು ಮಾಡಿಸ್ತೀವಿ. ಅದರಿಂದ ಯಾರು ಏನು ಬೇಜಾರು ಮಾಡ್ಕೋಬೇಡಿ. ಬಟ್ ನಾನಂತೂ ದೇವರು ಅಲ್ಲ, ಎಲ್ಲ ಕೆಲಸ ಮಾಡ್ಕೊಡ್ತೀನಿ ಅಂತ ಅಟ್ಲೀಸ್ಟ್ ಒಂದು 70% ತನಕಂತೂ ನಮ್ಮ ಗ್ರಾಮಕ್ಕೆ ಪ್ರತಿಯೊಂದು ಹಳ್ಳಿಗೂ ಕೆಲಸ ಮಾಡಿಕೊಡುವಷ್ಟು ಪ್ರಯತ್ನ ಮಾಡ್ತೀವಿ. DMF ಫಂಡ್ ನಮ್ಗೆ ಇದುವರೆಗೂ ಬಂದಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಸಿಕ್ತು ಅಂತಂದ್ರೆ ಇನ್ನೊಂದು ಸ್ವಲ್ಪ ನಮ್ಮ ಭಾಗ ಕಮ್ಮಿ ಆಗುತ್ತೆ. ಕೆಲಸ ಮಾಡ್ತೀನಿ. ಋಷಭೇಂದ್ರ ಅಂತೂ ನನ್ನ ತಲೆ ತಿಂತಾನೆ, ಅದರಿಂದ ಅದಕ್ಕೆ ಮುಂಚೆ ಅದಕ್ಕೆ ರಾತ್ರಿ ಅಂತ ನೋಡ್ಬಿಟ್ಟು ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ